ಅಂಬರೀಷ್ ಹೆಗಲ ಕೈ ಹಾಕ್ಕೊಡೋದು, ಏನಾ ನಿನ್ನ ಅಕ್ಕನ ಸರಿ ಇದೆಯಾ ಅನ್ನೋರು. ಈ ಮಾತು ಹೇಳದೇ ಇದ್ದರೆ ನಮಗೆ ಸಮಾಧಾನ ಇಲ್ಲ. ಒಬ್ಬ ಬೋಟಿ ಥರನೋ, ಒಬ್ಬ ತಲೆ ಮಾಂಸ ಥರನೋ, ಒಬ್ಬ ಚಿಕನ್ ಥರನೋ, ಒಬ್ಬ ಫಿಶ್ ಥರನೋ, ಒಬ್ಬ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಬರೋನೊಬ್ಬ. ದಾನ ಧರ್ಮದಲ್ಲಿ ಎತ್ತಿದ ಕೈ, ಆದರೆ ಮರ್ತು ಬಿಡ್ತಾರೆ ಅಷ್ಟೇ. ಇನ್ನೊಂದು ವಿಷಯ, ನಮ್ಮ ಅಂಬರೀಷ್ ಅವ್ರ ಬಗ್ಗೆ ಹೇಳದೇ ಇದ್ದರೆ ನಮಗೆ ಸಮಾಧಾನ ಇಲ್ಲ. ಅಂಬರೀಷ್ ಅವರು ಮೊಟ್ಟ ಮೊದಲನೇ ಚಿತ್ರ ನಾಗರಾವು. ಆಗ ನಾನು ಹೊಳಲ್ಕೆರೆಯಲ್ಲಿದ್ದೆ. ಹೊಳಲ್ಕೆರೆಯಿದ್ದಾಗ ನಾವಿನ್ನೂ ಸಿನಿಮಾ ನಟರಾಗಿರಲಿಲ್ಲ, ಸಿನಿಮಾ ಥಿಯೇಟ್ರಲ್ಲಿದ್ದೆ. ಶೂಟಿಂಗು ಅಂತ ಚಿತ್ರದುರ್ಗಕ್ಕೆ ಬಂತು. ಶೂಟಿಂಗ್ ಬಂದಾಗ ನಾನೇ ಮಾಡಿದೆ. ನಮಗೆ ಆವಾಗ ಹುಮ್ಮಸ್ಸು, ಶೂಟಿಂಗ್ ನೋಡೋದು ಅಥವಾ ನಟರ ಜೊತೆ ಎಲ್ಲ ಪಳಗೋದು ಬಂದಿದೆ. ನಾನೇ ಮಾಡ್ತಿದ್ದೆ. ಪ್ರತಿದಿನ 7 ಗಂಟೆಗೆ ಹೊಳಲ್ಕೆರೆ ಬಿಟ್ಟು 9 ಗಂಟೆಗೆ ಸೀದಾ ಗುಡ್ಡಕ್ಕೆ ಹೋಗ್ಬಿಡ್ತಿದ್ದೆ, ಚಿತ್ರದುರ್ಗ ಬೆಟ್ಟಕ್ಕೆ. ಅಲ್ಲಿ ವಿಷ್ಣುವರ್ಧನ್, ಅಂಬರೀಷು ಎಲ್ಲ ಇರ್ತಿದ್ದೆ. ಆಗ ನನಗೆ ಪರಿಚಯ ಇಲ್ಲ. ಆಗ ಪ್ರೇಕ್ಷಕನಾಗಿ ನಾನಿನ್ನು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಅವರೆಲ್ಲ ಅಲ್ಲಿ ಐಬಿಲಿ ಉಳ್ಕೊತಾಯಿದ್ರು. ಪರಿಚಯ ಇರಲಿಲ್ಲ. ಸರಿ, ನಾನು ಈ ರೀತಿ ಪರಿಚಯ ಇದ್ರಂದರೆ ಒಡನಾಟ ಇರಲಿಲ್ಲ, ಗೊತ್ತಿತ್ತು ಅಷ್ಟೇ ನಾನು. ಸರಿ, ಯಾವಾಗ ನಾನು ಚಿತ್ರರಂಗಕ್ಕೆ ಬಂದೋ ಆವಾಗ ಅವರಿಗೆ ಏನೇ ನೀನು ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆಯಲ್ಲ, ಎಲ್ಲ ನೋಡಿದ್ದೀನಿ ಅನ್ನಿಸ್ತೀಯಲ್ಲ. ಒಂದು ಸಹ ಚಿತ್ರದುರ್ಗದಲ್ಲಿ ಶೂಟಿಂಗ್ ನೋಡೋಕೆ ಬರ್ತಾಯಿದ್ದೆ ನಾನು, ನಿಮ್ಮ ಜೊತೆನೇ ಇದ್ನಲ್ಲ ಸರ್, ವಾಸವಿ ಮಾಲ್ನಲ್ಲಿ ಊಟಕ್ಕೆ ಕೂತಾಗ ನಾನು ಜೊತೆಗೆ ಇದ್ದಿದ್ದನಲ್ಲ ಸರ್ ಅಂತೆ. ಓಹೋ ನೀನೇನಯ್ಯ ಅಂದರು. ಅಂಬರೀಷ್ ಅವ್ರ ಜೊತೆ ಭಾಳ ಪಿಕ್ಚರ್ಗಳು ಮಾಡಿದೆ ಸರ್ ನಾನು. ಅವ್ರ ಜೊತೆ ಅವ್ರು ಮಾಡದೇ ಇರೋ ಪಿಕ್ಚರೇ ಇಲ್ಲ, ಅಷ್ಟು ಪಿಕ್ಚರ್ ಮಾಡಿದೆ ಅವ್ರ ಜೊತೆ. ಒಂದೇನೆಂದರೆ ಅವ್ರದ್ದು ಒಂದು ಪ್ರೀತಿ, ಯಾರನ್ನೂ ಸಹ ಮರ್ಯಾದೆ ಕೊಟ್ಟು ಕರೀತಾ ಇರಲಿಲ್ಲ. ಯಾಕೆ ಅಂತೀರ? ಮರ್ಯಾದೆ ಕೊಟ್ಟರೆ ಅವ್ರ ಬಗ್ಗೆ ಏನೋ ಅವ್ರಿಗೆ ಅನುಮಾನ ಇದೆಯೇನಂತ. ಯಾವಾಗ ಬೈದು ಮಾತಾಡಿಸ್ತಾರೋ ಆವಾಗಲೇ ನಮ್ಮ ಮೇಲೆ ಪ್ರೀತಿ ಇದೆಯಪ್ಪ ಅನ್ನೋರು. ಅಂಥ ವ್ಯಕ್ತಿ, ಬಲ್ಟು ಭಾಳ ಸರಳವಾದ ವ್ಯಕ್ತಿ ಸರ್. ಅವರು ಅಷ್ಟೇ, ವಿಷ್ಣುವರ್ಧನ್ಗೆ ಮೈಸೂರು ಕಡೆ ಶೂಟಿಂಗ್ ಹೋಗ್ಬಿಟ್ರಿ ಸರ್, ಎಲ್ಲ ಮನೆಗಳಿಂದನೇ ಕ್ಯಾರಿಯರ್ ಬಂದ್ಬಿಡೋದು ಸರ್ ಊಟದ್ದು. ಏನು 15-20 ಕ್ಯಾರಿಯರ್ ಬಂದ್ಬಿಡೋದು. ಒಬ್ಬ ಬೋಟಿ ಥರನೋ, ಒಬ್ಬ ತಲೆ ಮಾಂಸ ಥರನೋ, ಒಬ್ಬ ಚಿಕನ್ ಥರನೋ, ಒಬ್ಬ ಫಿಶ್ ಥರನೋ, ಒಬ್ಬ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಬರೋನೊಬ್ಬ. ಅಷ್ಟು ಪ್ರೀತಿ ಅವರಿಗೆ ಮೈಸೂರು ಜನಗಳಿಗೆ. ಅಂಬರೀಷ್ ಅಂದರೆ ಅಷ್ಟು ಪ್ರೀತಿ. ಅವರೇನು ತಿಂತಿರಲಿಲ್ಲ, 1-2 ತಿನ್ನೋದು. ನಮ್ಮನ್ನೆಲ್ಲ ಕೂರಿಸ್ಕೊಳ್ಳೋರು. ಏನು ನಾವು ಕಲಾವಿದರು ಇದ್ದೀವಿ, ಎಲ್ಲರೂ ಕೂರಿಸ್ಬಿಟ್ಟು ಎಲ್ಲರೂ ತಿನ್ರಯ್ಯ ಮಜಾ ಮಾಡ್ರಯ್ಯ ಅನ್ನೋರು. ಅಂಥ ವ್ಯಕ್ತಿ. ಮತ್ತು ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ನಮ್ಗೆ ಗೊತ್ತಿಲ್ಲದಂಗಿದ್ರು ನಮ್ಮ ಡ್ರೈವರ್ಗಳಿಗೆ ಭಾಳ ಜನ ಸಹಾಯ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಮದುವೆ ಮಾಡಿಸಿದ್ದಾರೆ. ನಮ್ಮ ಡ್ರೈವರ್ ಮಕ್ಕಳಿಗೆ ಮದುವೆ ಮಾಡಿಸಿದ್ದಾರೆ. ದಾನ ಧರ್ಮದಲ್ಲಿ ಎತ್ತಿದ ಕೈ, ಆದರೆ ಮರ್ತು ಬಿಡ್ತಾರೆ ಅಷ್ಟೇ. ಈಗ ನಿಮಗೆ ನನಗೇನಾದ್ರು ಒಂದು 20,000 ಕೊಟ್ಟರೆ ಮರ್ತು ಬಿಡ್ತಾರೆ, ಕೊಟ್ಟಿದ್ದೀನಿ ಅನ್ನೋದು ಜ್ಞಾಪಕನೇ ಇರೋದಿಲ್ಲ ಅವ್ರಿಗೆ. ಆ ಥರ ವ್ಯಕ್ತಿ. ಆಮೇಲೆ ಭಾಳ ಪ್ರೀತಿ, ಯಾರನ್ನೇ ಕಂಡಲಿ ಚಿತ್ರರಂಗದಲ್ಲಿ ಒಬ್ಬ ಟೆಕ್ನಿಷಿಯನ್ ಕಂಡ್ರು ಭಾಳ ಪ್ರೀತಿ. ಹೆಗಲ ಕೈ ಹಾಕ್ಕೊಡೋರು, ಏನಾ ನಿನ್ನ ಅಕ್ಕನ ಸರಿ ಇದೆಯಾ ಅನ್ನೋರು. ಈ ಮಾತು ಹೇಳದೇ ಇದ್ದರೆ ನಮಗೆ ಸಮಾಧಾನ ಇಲ್ಲ. ಆ ರೀತಿ ಪ್ರೀತಿ ತೋರಿಸ್ತಾಯಿದ್ರು ನಮಗೆ. ಅಂಥ ವ್ಯಕ್ತಿ ನಿಜವಾಗಲೂ ಸಚಿವರಾದಾಗಲೂ ಅಷ್ಟೇ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಅವ್ರಿಗೆ ಭಾಳ ಒಂದು ಆಸೆ ಇತ್ತು, ನಮ್ಮ ಇಡೀ ಚಿತ್ರರಂಗಕ್ಕೆ ಒಂದು ವಸತಿ ಬಗ್ಗೆ ಒಂದು ಮಾಡಿಕೊಡ್ಬೇಕು ಅಂತ ಭಾಳ ಪ್ರಯತ್ನಪಟ್ಟರು. ಎಲ್ರಿಗೊಂದು ಮನೆ ಕಟ್ಕೊಡ್ಬೇಕು, ಎಲ್ರಿಗೊಂದು ಮನೆ ಆಗಬೇಕು ಅಂತ ಆ ವಸತಿ ಸಚಿವರು ಆಗಿದ್ರಲ್ಲ ಆವಾಗ ಭಾಳ ಪ್ರಯತ್ನಪಟ್ಟರು. ನಮ್ಮ ಅದೃಷ್ಟ, ನಮ್ಮ ಕರ್ನಾಟಕ ಕಲಾವಿದರ ತಂತ್ರಜ್ಞರಿಗೆ ಆ ಅದೃಷ್ಟ ಇಲ್ಲ ಅಂತ ಕಾಣುತ್ತೆ. ಇವತ್ತಿಗೂ ಕೆಲವರು ಮನೆ ಇಲ್ಲದಲೇ ಇದ್ವಿ. ಇದರ ಬಗ್ಗೆ ನಮ್ಮ ಅಶೋಕ್ ಅವರು ಭಾಳ ಹೋರಾಡಿದ್ರು. ಒಕ್ಕೂಟದ ಅಶೋಕ್ ಅವರು, ರವೀಂದ್ರ ಅವರು ಭಾಳ ಹೋರಾಡಿದ್ರು. ಎಲ್ರಿಗೂ ಒಂದು ಮನೆ ಮಾಡಿಕೊಡಿ, ಕಲಾವಿದರು ಇವತ್ತು ಭಾಳ ಎಲ್ಲ ಬಾಡಿಗೆ ಮನೇಲಿ ಕಟ್ಟೋಕ್ಕಾಗದೆ ಇದ್ದಾರೆ ಅಂತ ಎಲ್ಲರೂ. ಅವರು ಅಂಬರೀಷರು ಸಹ ನಮಗೆ ಎಲ್ಲ ನಕ್ಷೆ ಎಲ್ಲ ತಂದು ತೋರಿಸಿ, ಜಾಗನೂ ತೋರಿಸಿದ್ರು. ಇಂಥ ಜಾಗದಲ್ಲಿ ಎಲ್ಲರಿಗೂ ಕಟ್ಕೊಡ್ತೀನಿ ಒಂದೇ ಕಡೆ ಎಲ್ಲರಿಗೂ ಅಂತ. ಸರ್ಕಾರದ ನಿಯಮ ಏನಾಯಿತೋ ಏನೋ ಗೊತ್ತಿಲ್ಲ, ರಾಜೀನಾಮೆ ಕೊಟ್ಬಿಟ್ರು. ಆವಾಗಲಿಂದ ನಮ್ಮದು ಇವತ್ತಿಗೂ ಅದು ನಡೀತಾ ಇದೆ. ಅವ್ರು ಏನು ಆಗ ಕೊಟ್ಟಂಥ ಇದನ್ನು ಇವತ್ತಿಗೂ ಸೋಮಣ್ಣನವರು ಹೇಳಿದ್ದಾರೆ. ಕಲಾವಿದರು ಎಲ್ಲ ತಂತ್ರಜ್ಞರಿಗೆ ಎಲ್ರಿಗೂ ಒಂದು ವಸತಿ ಯೋಜನೆ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಹಿಂಗೆ ಹೇಳ್ತಾ ಅನೇಕ ಸರ್ಕಾರಗಳೆಲ್ಲ ಬಂದು ಹೋದವು. ಯಾವ ಸರ್ಕಾರ ಇದರ ಬಗ್ಗೆ ಗಮನ ಕೊಡುತ್ತೆ ಗೊತ್ತೋ. ಆದರೂ ಅಂಬರೀಷ್ ಅವರು ಹಾಕಿಕೊಟ್ಟಂಥ ಈ ಒಂದು ಯೋಜನೆ ಸಾಕಾರವಾದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಒಂದು ಕೆಲಸ ಮಾಡಿದ್ದಾರೆ. ಅವರು ಅಕಸ್ಮಾತ್ ಇನ್ನೂ ಒಂದು 3 ವರ್ಷ ಸಚಿವರಾಗಿದ್ದರೆ ಆಗೋಗ್ಬಿಡ್ತಿತ್ತೋ ಏನೋ ನಮಗೆ ಗೊತ್ತಿಲ್ಲ. ಅಷ್ಟರೊಳಗೆ ರಾಜೀನಾಮೆ ಕೊಟ್ಟರು. ಮತ್ತು ರಾಜಕೀಯದ ಗೊಂದಲದಲ್ಲಿ ಏನೋ ಸಿಕ್ಕರು. ಅವರು ಸಾಯೋದಕ್ಕಿಂತ ಮುಂಚೆನೂ
ನಾವು ಮನೆಗೆ ಹೋಗಿದ್ವಿ, ಹೊಸ ಸಚಿವರಾಗಿದ್ದಾಗ ಹೋಗಿದ್ವಿ. ಇದರ ಬಗ್ಗೆ ಕೇಳಿದಾಗ ಹೇಳಿದ್ರು, ಹೌದು ಖಂಡಿತ ಮಾಡ್ತೀನಿ, ನಾನು ಇಲ್ಲದೇ ಇದ್ದರೂ ಏನಂತೆ ನಾನು ಫೋನ್ ಮಾಡ್ತೀನಿ, ನಿಮಗೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಆಶ್ವಾಸ ಕೊಟ್ಟರು. ಆದರೆ ಆರೋಗ್ಯ ಅವರಿಗೆ ಬಿಡಲಿಲ್ಲ, ನಮ್ಮನ್ನೆಲ್ಲ ಬಿಟ್ಟೋದ್ರು. ಇಂಥ ಟೈಮ್ನಲ್ಲಿ ನಿಜವಾಗಲೂ ಅಷ್ಟೇ ನಮ್ಮ ದುರಾದೃಷ್ಟ ಸರ್, ಕರ್ನಾಟಕ ಕಲಾವಿದರು ದುರಾದೃಷ್ಟ. ಅಂಥ ವ್ಯಕ್ತಿ ಮಾಡಬೇಕಾದ ಯೋಜನೆಯ ಸಾಕಾರಗೊಳ್ಳಿಲ್ವಲ್ಲ ಅಂತ ಇವತ್ತಿಗೂ ನಮಗೆ ಭಾಳ ಬೇಜಾರಾಗ್ತಾಯಿದೆ. ಶ್ರೀ ಗಣೇಶ್ ದೀಕ್ಷಿತ್ ಸ್ತ್ರೀ ಪುರುಷ ವಶೀಕರಣ ತಜ್ಞರು. ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ದಾಂಪತ್ಯ, ಪ್ರೇಮ ವಿಚಾರ, ಕುಟುಂಬ ಸಮಸ್ಯೆ, ಶತ್ರುಕಾಟ, ಹಣಕಾಸು, ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇರಲಿ 100% ಪರಿಹಾರ ಶತಸಿದ್ಧ. ಯಾವುದೇ ಸಮಸ್ಯೆ ಇರಲಿ ಒಂದೇ ದಿನದಲ್ಲಿ ಪರಿಹಾರ. ಗಣೇಶ್ ದೀಕ್ಷಿತ್ ಕೊಳ್ಳೇಗಾಲದ ವಶೀಕರಣ ತಜ್ಞರು. ಫೋನ್ ನಂಬರ್ 9611155737.